ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ನಿನ್ನೆ ಏನು ಸ್ಟಾಪ್ ಮಾಡಿದ್ವಿ ಸೆಲ್ ಟಾಪಿಕ್ ನಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಗಳನ್ನ ಇನ್ನುಳಿದ ಒಂದು ಕ್ವಶನ್ ಗಳನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ನಿನ್ನೆ ಒಂದು 10 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೆ, ಇವತ್ತು ಕೂಡ ಒಂದು 10 ಕ್ವಶನ್ಸ್ ಡಿಸ್ಕಸ್ ಮಾಡ್ತೀನಿ. ಓಕೆ, ಜಸ್ಟ್ 10 ಕ್ವಶನ್ಸ್ ಅಂತ ಹೆಸರಿಗೆ ಆಗಿರ್ಬೋದು, ಆದ್ರೆ ಅಲ್ಲಿ ವಿಷಯಗಳ ಒಂದು ವಿಶ್ಲೇಷಣೆ ಜಾಸ್ತಿ ಆಗಿರ್ತದ. ಸೊ ಅಲ್ಲಿ ನೀವು ಒತ್ತು ಕೊಡ್ಬೇಕಾಗ್ತದೆ. ಓಕೆ, ಕೆಲವೊಂದಿಷ್ಟು ಡಯಾಗ್ರಾಮ್ಸ್ ತೆಗಿತಾ ಇರ್ತೀನಿ. ಆಬ್ವಿಯಸ್ಲಿ ಡಯಾಗ್ರಾಮ್ಸ್ ಶೇಪ್ ಚೆನ್ನಾಗಿರಲ್ಲ, ಒಪ್ಕೊಳ್ತೀನಿ. ಯಾಕಪ್ಪ ಅಂದ್ರೆ ಸೆನ್ಸ್ ಬೋರ್ಡ್ ನಾವು ಸೆನ್ಸಿಂಗ್ ಟಚ್ ಆಗ್ತಿದೆಲ್ಲ, ಸೊ ಹಾಗಾಗಿ ಸೊ ಅಲ್ಲಿ ಅಷ್ಟೊಂದು ನೀಟ್ ಆದಂತ ಲೇಬಲಿಂಗ್ ಆಗಂಗಿಲ್ಲ. ಓಕೆ, ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಮುಂಬರುವ ಒಂದು ಸಂಡೇ ಅಂದ್ರೆ ಭಾನುವಾರ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ, ಮುಂದಿನ ಒಂದು ಭಾನುವಾರದಲ್ಲಿ ಒಂದು ರವಿವಾರ ಅಂತ ಕರಿತೀವಿ. ಸೊ ಅಲ್ಲಿ ಅವತ್ತಿನ ಒಂದು ದಿವಸದಲ್ಲಿ ನಾವು ಆರ್ಮಿ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ, ಮತ್ತೆ ಫ್ರೀ ಎಕ್ಸಾಮ್ಸ್ ಅನ್ನ ನೀವು ಬಂದು ಅಟೆಂಪ್ಟ್ ಮಾಡಬಹುದು. ಓಕೆ, ಸೊ ಇನ್ನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ಒಂದು ಕ್ಲಾಸ್ ಅನ್ನ ಶುರು ಮಾಡೋಣ. ಓಕೆ, ಮೊದಲನೇ ಒಂದು ಕ್ವಶನ್ ಬಂದ್ಬಿಟ್ಟು ಸೆಲ್ವಾಲ್ ಈಸ್ ಮೇಡ್ ಅಪ್ ಅಂತ ಇದೆ. ಇಲ್ಲಿ ನೋಡಿ, ಒಂದ್ ನಿಮಿಷ. ಸೆಲ್ವಾಲ್ ಈಸ್ ಮೇಡ್ ಅಪ್ ಆಫ್ ಅಂದ್ರೆ ಕೋಶಭಿತ್ತಿ ಇವುಗಳಿಂದ ಮಾಡಲ್ಪಟ್ಟಿದೆ. ಕೋಶಭಿತ್ತಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಥವಾ ಯಾವುದನ್ನ ಹೊಂದಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಆಪ್ಷನ್ ಎ ಬಂದ್ಬಿಟ್ಟು ಪ್ರೋಟೀನ್ ಅಂತ ಇದೆ, ಆಪ್ಷನ್ ಬಿ ಲಿಪಿಡ್ಸ್ ಅಂತ ಇದೆ, ಆಪ್ಷನ್ ಸಿ ಸೆಲ್ಯುಲೋಸ್ ಅಂತ ಇದೆ, ಆಪ್ಷನ್ ಡಿ ಸ್ಟಾರ್ಚ್ ಅಂತ ಇದೆ, ಅಂದ್ರೆ ಪಿಷ್ಟ ಅಂತ ಕರಿತೀವಿ, ಪಿಷ್ಟ ಅಂತಿದೆ. ಆಪ್ಷನ್ ಡಿ, ಆಪ್ಷನ್ ಎ ಅಲ್ಲಿ ಪ್ರೋಟೀನ್, ಲಿಪಿಡ್, ಸೆಲ್ಯುಲೋಸ್. ಹಿಂಗೆ ನೋಡ್ರಿ, ಟ್ರಾನ್ಸ್ಲೇಷನ್ ಹಿಂಗೆ ಇರ್ತದೆ. ಯಾವುದೇ ರೀತಿ ಕನ್ನಡದಲ್ಲಿ ಸೆಲ್ಯುಲೋಸ್ಗೆ ಸೆಲ್ಯುಲೋಸ್ ಅಂತ ಬೇರೆ ರೀತಿಯಿಂದ ಕರೆಯಲ್ಲ. ಲಿಪಿಡ್ಸ್ ಗಳನ್ನ ಹಿಂಗೆ ಕೊಡ್ತಾನ, ಲಿಪಿಡ್ ಅನ್ನ ಲಿಪಿಡ್ ಅಂತಾನೆ ಕೊಡ್ತಾನ, ಪ್ರೋಟೀನ್ ಅನ್ನ ಪ್ರೋಟೀನ್ ಅಂತಾನೆ ಕೊಡ್ತಾನ. ಓಕೆ, ಹಾಗಾಗಿ ಸೈನ್ಸ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ವರ್ಡ್ಗಳು ನಿಮ್ಗೆ ಗೊತ್ತಿರ್ಬೇಕಾಗ್ತದ. ಓಕೆ, ನೋಡಿ, ಹಾಗಾದ್ರೆ ಈ ಒಂದು ಸೆಲ್ವಾಲ್ ಅಲ್ಲಿ ಯಾವ್ದು ಹೊಂದಿದೆ ಅಂತ ನಮಗ್ ಬೇಕು, ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತ ನಾವು ನೋಡ್ಬೇಕು. ನೋಡಿ, ಸೆಲ್ ವಾಲ್ ಅಂದ ತಕ್ಷಣ ನಿಮಗೆ ಅರ್ಥ ಆಗ್ಬೇಕು, ಇದು ಸೆಲ್ ಅಂತ. ಓಕೆ, ಇದೊಂದು ಸೆಲ್. ಒಂದ್ ನಿಮಿಷ. ಇದೇನಪ್ಪ ಅಂದ್ರೆ ಒಂದು ಸೆಲ್, ಪ್ರಾಣಿ ಜೀವಕೋಶ ಹೇಗಿರ್ತದ, ಆಮೇಲೆ ಸಸ್ಯ ಜೀವಕೋಶನೂ ಬರ್ತದ. ಸಸ್ಯ ಜೀವಕೋಶ ಯಾವ ರೀತಿ ಬರ್ತದೆ ಅಂದ್ರೆ, ಸಸ್ಯ ಜೀವಕೋಶ ಇದು ಸಸ್ಯ ಜೀವಕೋಶ ಆಗಿರ್ತದ. ಸೊ ಇಲ್ಲಿ ಈ ರೀತಿಯಾದಂತಹ ಒಂದು ಲೇಯರ್ ಬರ್ತದ, ಸೆಲ್ ಮೆಂಬ್ರೇನ್ ಮತ್ತೆ ಸೆಲ್ ವಾಲ್. ಆದ್ರೆ ಪ್ರಾಣಿ ಜೀವಕೋಶಗಳಲ್ಲಿ ಕಂಡು ಬರಂಗಿಲ್ಲ. ನ್ಯೂಕ್ಲಿಯಸ್ ಎಲ್ಲಾರು ಒಂದ್ ಕಡೆ ಇರ್ತದ, ನ್ಯೂಕ್ಲಿಯಸ್. ಓಕೆ, ಇದು ನ್ಯೂಕ್ಲಿಯಸ್ ಎಲ್ಲಾರು ಒಂದ್ ಕಡೆ ತೋರಿಸಿದೀನಿ, ಎರಡಿರಲ್ಲ, ನ್ಯೂಕ್ಲಿಯಸ್ ಒಂದೇ ಇರ್ತದ. ಓಕೆ, ಬಟ್ ಇಲ್ಲಿ ನ್ಯೂಕ್ಲಿಯಸ್ ಕಂಡು ಬರ್ತದ, ನ್ಯೂಕ್ಲಿಯೋಲಸ್ ಇರ್ತದ, ಇಲ್ಲಿ ನ್ಯೂಕ್ಲಿಯೋಲಸ್ ಇರ್ತದ. ಆದ್ರೆ ಸೆಲ್ವಾಲ್ ಏನ್ ಕಂಡು ಬರ್ತದಪ್ಪ ಅಂದ್ರೆ ಬರೀ ಸಸ್ಯಗಳಲ್ಲಿ ಮಾತ್ರ, ಓನ್ಲಿ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಅಲ್ಲಿ ಓನ್ಲಿ ಪ್ಲಾಂಟ್ಸ್ ಅಲ್ಲಿ ಮಾತ್ರ ಕಂಡು ಬರ್ತದ, ಪ್ಲಾಂಟ್ಸ್ ಗಳಲ್ಲಿ. ಬಟ್ ಆನಿಮಲ್ಸ್ ಅಲ್ಲಿ, ಆನಿಮಲ್ಸ್ ಅಲ್ಲಿ ಕಂಡು ಬರಂಗಿಲ್ಲ, ಆನಿಮಲ್ಸ್ ಅಲ್ಲಿ ಸೆಲ್ವಾಲ್ ಕಂಡು ಬರಂಗಿಲ್ಲ. ಹಾಗಾಗಿ ಆ ಸೆಲ್ವಾಲ್ ಎದರಿಂದ ಮಾಡಲ್ಪಟ್ಟಿದೆ ಅಂತ ಕ್ವಶನ್ ಅನ್ನ ಕೇಳಿದಾನೆ. ಸೊ ಸೆಲ್ವಾಲ್ ಎದರಿಂದ ಮಾಡಲ್ಪಟ್ಟಿದ್ದಪ್ಪ ಅಂದ್ರೆ ಸೆಲ್ಯುಲೋಸ್ ಇಂದ ಮಾಡಲ್ಪಟ್ಟಿದೆ. ಯಾವ್ದ್ರಿಂದ್ರಿ? ಸೆಲ್ಯುಲೋಸ್. ಏನಂತ ಹೇಳ್ತೀವಿ? ಸೆಲ್ಯುಲೋಸ್, ಸೆಲ್ಯುಲೋಸ್ ಅಂಡ್ ಹೆಮಿ ಸೆಲ್ಯುಲೋಸ್. ಸೆಲ್ಯುಲೋಸ್ ಅಂಡ್ ಹೆಮಿ ಸೆಲ್ಯುಲೋಸ್ ಇಂದ ಮಾಡಲ್ಪಟ್ಟಿರ್ತದ. ಯಾವ್ದ್ರಿ? ಸೆಲ್ ವಾಲ್. ಸೆಲ್ ವಾಲ್ ಅನ್ನು ನಾವು ಎಲ್ಲಿ ಕಾಣ್ತೀವಿ? ಓನ್ಲಿ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಾಣ್ತೀವಿ, ಇಲ್ಲಾಂದ್ರೆ ಕಾಣಂಗಿಲ್ಲ. ಸೊ ಡಿಫ್ರೆನ್ಸ್ ಬರೀಪ್ಪ ಅಂತಂದ್ರೆ, ಸಸ್ಯ ಜೀವಕೋಶಗಳಲ್ಲಿ ಸೆಲ್ ವಾಲ್ ಕಂಡು ಬರಂಗಿಲ್ಲ, ಸಾರಿ ಬರ್ತದ. ಅನಿಮಲ್ಸ್ ಅಲ್ಲಿ ಅಥವಾ ಪ್ರಾಣಿ ಜೀವಕೋಶದಲ್ಲಿ ಸೆಲ್ ವಾಲ್ ಕಂಡು ಬರೋದಿಲ್ಲ. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತೀವಪ್ಪ ಅಂತಂದ್ರೆ, ಪ್ಲಾಸ್ಟಿಡ್ಸ್ ಇಲ್ಲಿ ಕಂಡು ಬರಂಗಿಲ್ಲ, ಪ್ಲಾಸ್ಟಿಡ್ಗಳು ಸಸ್ಯಗಳಲ್ಲಿ ಕಂಡು ಬರ್ತಾವ. ಆಮೇಲೆ ವ್ಯಾಕ್ಯೂಲ್ಸ್ ಗಳು ಚಿಕ್ಕದಾಗಿರ್ತಾವ, ಅಲ್ಲಿ ದೊಡ್ಡ ಗಾತ್ರದಲ್ಲಿ ಇರ್ತಾವ. ಓಕೆನಾ? ಸೊ ಇದು ಏನಪ್ಪಾ ಅಂತಂದ್ರೆ ಡಿಫ್ರೆನ್ಸ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆರ್ಗನಲ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ಯಾಕೇಜಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಇನ್ ದಿ ಸೆಲ್? ಅಂದ್ರೆ ನಿಮ್ಗೆ ಶಕ್ತಿ ಬಿಡುಗಡೆ ಆಗೈತ್ರಿ. ಈಗ ಶಕ್ತಿ ಬಿಡುಗಡೆ ಆಗೈತಲ್ಲ, ಸೊ ಈ ಒಂದು ಎಂಟದಿಂದ ಈ ಒಂದು ಎಂಡಿಗೆ ತಗೊಂಡ್ ಹೋಗ್ಬೇಕಲ್ಲ ಶಕ್ತಿ ಅಂತ ಹೇಳ್ತೀವಿ. ಶಕ್ತಿ ಅಂದ್ರೆ ಏನ್ರಿ? ATP, ಅಡೆನೋಸಿನ್ ಟ್ರೈಫಾಸ್ಫೇಟ್ ಅನ್ನ ತಗೊಂಡ್ ಹೋಗ್ಬೇಕು. ಅದು ಯಾವ ರೀತಿ ಕನ್ವರ್ಟ್ ಆಗ್ತದ್ರಿ? ADP ಆಗಿ ಕನ್ವರ್ಟ್ ಆಗ್ತದೆ, ADP ಆಗಿ ಕನ್ವರ್ಟ್ ಆಗ್ತದೆ, ಅಡಿನೋಸಿನ್ ಡೈಫಾಸ್ಫೇಟ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಅದನ್ನ ತಗೊಂಡ್ ಹೋಗ್ಬೇಕು ಎಲ್ಲಿಂದ? ಸೆಲ್ ಇಂದ ಬೇಕಾದಂತ ಭಾಗಗಳಿಗೆ, ಪಾರ್ಟ್ಸ್ ಆಫ್ ದ ಬಾಡಿಗೆ ತಗೊಂಡ್ ಹೋಗ್ಬೇಕಾಗ್ತದ. ಸೊ ಅದನ್ನ ತಗೊಂಡ್ ಹೋಗ್ತಕ್ಕಂಥದ್ದು ಯಾವ್ದು ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ಜೀವಕೋಶದಲ್ಲಿ ಪ್ಯಾಕೇಜಿಂಗ್ ಮತ್ತು ಸಾಗಾಣಿಕೆ ಯಾವ ಅಂಗವು ಕಾರಣವಾಗಿದೆ? ಸಾಗಾಣಿಕೆಗೆ ಓಕೆ, ಯಾವ ಅಂಗವು ಕಾರಣವಾಗಿದೆ ಅಂತ ಕ್ವಶನ್ ಕೇಳಿದಾನೆ. ಹಾಗಾದ್ರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಅಂಗ ಯಾವುದು ಅಂತ ಕ್ವಶನ್ ಅನ್ನ ನೋಡೋಣ. ನೋಡಿ, ಮೊದಲೇದು ಗಾಲ್ಗಿ ಉಪಕರಣ, ಅಂದ್ರೆ ಅಪಾರಟಸ್ ಅಂತ ಕರಿತೀವಿ. ಅಪಾರಟಸ್ ಅಥವಾ ಗಾಲ್ಗಿ ಬಾಡಿ ಅಂತ ಕರಿತೀವಿ, ಅಥವಾ ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ. ಸಂಕೀರ್ಣ ಅಂತ ಹೇಳ್ತೀವಿ, ಗಾಲ್ಗಿ ಸಂಕೀರ್ಣ.
ಆಮೇಲೆ ನ್ಯೂಕ್ಲಿಯಸ್ ಅಂತ ಇದೆ, ರೈಬೋಸೋಮ್ ಅಂತ ಇದೆ, ಸೆಂಟ್ರೋಸೋಮ್ ಅಂತ ಇದೆ. ಇದರಲ್ಲಿ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂತ ನೋಡ್ತಾ ಹೋಗೋಣ. ಗಾಲ್ಗಿ ಉಪಕರಣ ಅಥವಾ ಗಾಲ್ಗಿ ಸಂಕೀರ್ಣ ಅಂತ ಹೇಳ್ತೀವಿ. ಏನಪ್ಪಾ ಅಂದ್ರೆ ಗಾಲ್ಗಿ ಸಂಕೀರ್ಣ, ಗಾಲ್ಗಿ ಗಾಲ್ಗಿ ಸಂಕೀರ್ಣ ಸಂಕೀರ್ಣ ಎದಕ್ಕೆ ಕಾರಣ ಆಗಿರ್ತಪ್ಪ ಅಂದ್ರೆ ಪ್ಯಾಕೇಜಿಂಗ್ ಮತ್ತು ಸಾಗಾಣಿಕೆಗೆ ಕಾರಣವಾಗಿರ್ತದ. ಸಾಗಾಣಿಕೆ ಪ್ಯಾಕೇಜಿಂಗ್ ಮಾಡಿ ಕಳಿಸ್ಕೊಡ್ತದ, ಬಟ್ ಅದನ್ನ ತಗೊಂಡ್ ಹೋಗೋರ್ಬೇಕಲ್ಲ. ನೋಡ್ರಿ, ಫಾರ್ ಎಕ್ಸಾಂಪಲ್ ಇದೊಂದು ಮನೆ, ಹೌದಾ? ಇದೊಂದು ಮನೆ ಸರಿಯಾಗಿಲ್ಲ, ಆರ್ ಸಿ ಸಿ ಬಿಲ್ಡಿಂಗ್ ಕಟ್ತಾ ಇಲ್ಲ ಇಲ್ಲಿ. ಓಕೆ, ಈ ಮನೆಯಲ್ಲಿ ಯಾರೋ ಒಬ್ಬರ ಕಳ್ಸಿಕೊಡ್ತಾ ಇದ್ರಿ. ಹಾಗಾದ್ರೆ ಯಾರು ಕಳ್ಸಿಕೊಡ್ತಾ ಇದಾರ? ನಿಮ್ ಪೇರೆಂಟ್ಸ್ ಕಳ್ಸಿಕೊಡ್ತಾರ ಅಂತ ತಗೊಳ್ರಿ. ಆದ್ರೆ ಈ ಕಳಿಸ್ಕೊಡೋರ್ನ, ಈಗೇನಿದ್ರು ಕಳಿಸ್ಕೊಡ್ತಾ ಇದ್ರಲ್ಲ, ಇವ್ರನ್ನ ತಗೊಂಡ್ ಹೋಗೋರು ಯಾವ್ದು? ಫಾರ್ ಎಕ್ಸಾಂಪಲ್ ಬಸ್, ಹೌದಾ? ಏನೋ ಒಂದು ಬಸ್ ತಗೊಂಡ್ ಹೋಗ್ತದೇನಾ, ತಿಳಿತಾ? ಬಸ್ ತಗೊಂಡ್ ಹೋಗ್ತಾ ಇದೆ. ಸೊ ಈ ಬಸ್ಸಿಗೆ ಏನಪ್ಪ ಕರಿತೀವಿ ನಾವು? ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಸಸ್ಯ ಜೀವಕೋಶ ಆಗಿರ್ಬೋದು ಅಥವಾ ಪ್ರಾಣಿ ಜೀವಕೋಶ ಆಗಿರ್ಬೋದು, ಅವುಗಳಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗಿ ಕಾರಣವಾಗುವ ಕೆಲಸ ಮಾಡ್ತಕ್ಕಂಥವು ಸೆಲ್ಗಳು ಅಥವಾ ಆರ್ಗನೆಲ್ಗಳು ಯಾವ್ಯಾವ? ನಾವೇನಂತ ಕೇಳ್ತೀವಿ ಅಂದ್ರೆ ಇ ಪಿ ಆರ್ ಅಂತ ಹೇಳ್ತೀವಿ. ಇ ಪಿ ಆರ್ ಅಂತ ಹೇಳ್ತೀವಿ ಅಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಏನು ಇಲ್ಲಿ ಬರೀತೀವಿ ನೋಡಿ, ಎಂಡೋಪ್ಲಾಸ್ಮಿಕ್ ಎಂಡೋಪ್ಲಾಸ್ಮಿಕ್ ಪ್ಲಾಸ್ಮಿಕ್ ರೆಟಿಕ್ಯುಲಮ್ 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 ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಪ್ಪಾ ಅಂದ್ರೆ ಕಾರಣ ಆಗಿರ್ತದ. ಇ ಪಿ ಆರ್ ಅಂತ ಕರಿತೀವಿ. ಇ ಪಿ ಆರ್ ಅಂತ ಕರಿತೀವಿ. ಓಕೆ, ಸೊ ನೆನ್ಪಿಟ್ಕೋಬೇಕು. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದು ಸಾಗಾಣಿಕೆ ಮಾಡ್ತಕ್ಕಂಥದ್ದು ಅಷ್ಟೇ, ತಗೊಂಡು ಹೋಗ್ತಕ್ಕಂಥದ್ದು ಬೇರೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ವಾಟ್ ಈಸ್ ದಿ ಫಂಕ್ಷನ್ ಆಫ್ ರೈಬೋಸೋಮ್? ಅಂದ್ರೆ ರೈಬೋಸೋಮ್ಗಳ ಕಾರ್ಯವೇನು? ರೈಬೋಸೋಮ್ಗಳ ಕಾರ್ಯವೇನು ಅಂತ ಕೇಳಿದ್ದೇನೆ. ಎನರ್ಜಿ ಪ್ರೊಡಕ್ಷನ್, ಪ್ರೋಟೀನ್ ಸಿಂಥಸಿಸ್, ಡೈಜೆಷನ್, ಟ್ರಾನ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇದೆ. ಕನ್ನಡದಲ್ಲಿ ಕೂಡ ಶಕ್ತಿ ಉತ್ಪಾದನೆ, ಜೀರ್ಣಕ್ರಿಯೆ, ಸಾರಿಗೆ, ಅಥವಾ ನೆಕ್ಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಪ್ರೋಟೀನ್ ಸಂಶ್ಲೇಷಣೆ ಅಂತ ಇದೆ. ಹಾಗಾದ್ರೆ ರೈಬೋಸೋಮ್ಗಳ ಕಾರ್ಯ ಏನು? ರೈಬೋಸೋಮ್ಗಳ ಕಾರ್ಯ ಏನಪ್ಪಾ ಅಂತಂದ್ರೆ ಪ್ರೋಟೀನ್ ಸಂಶ್ಲೇಷಣೆ ಅಥವಾ ಪ್ರೋಟೀನ್ ಸಿಂಥಸಿಸ್, ಉತ್ಪಾದನೆ, ಪ್ರೋಟೀನ್ಗಳ ಉತ್ಪಾದನೆ ಅಥವಾ ಪ್ರೋಟೀನ್ ಸಿಂಥಸಿಸ್ ಅಂತ ಕರಿತೀವಿ. ಓಕೆ, ಯಾವ್ದ್ರ ಕೆಲಸ ರೀ? ರೈಬೋಸೋಮ್. ರೈಬೋಸೋಮ್ ಎಲ್ಲಿ ಕಂಡು ಬರ್ತಾವಪ್ಪ ಅಂತ ನೋಡ್ತಾ ಹೋದ್ರೆ, ನಾನು ಪ್ರಾಣಿಯ ಒಂದು ಜೀವಕೋಶ ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀನಿ. ಇದು ನ್ಯೂಕ್ಲಿಯಸ್ ಆಗಿ ಕಂಡು ಬರ್ತದ. ನ್ಯೂಕ್ಲಿಯಸ್ ನ ಒಳಗಡೆ ನ್ಯೂಕ್ಲಿಯೋಲಸ್ ಇರ್ತದ. ನ್ಯೂಕ್ಲಿಯಸ್ ನ ಒಳಗಡೆ ಕಂಡು ಬರ್ತಕ್ಕಂಥ ದ್ರವವನ್ನ ಏನಂತ ಕರಿತೀವಿ? ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಪ್ರಾಣಿ ಅಥವಾ ಸಸ್ಯ ಜೀವಕೋಶಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಲಿಕ್ವಿಡ್ ಅಥವಾ ಒಂದು ದ್ರವವನ್ನ ಏನಂತ ಕರಿತೀವಿ? ಸೈಟೋಪ್ಲಾಸಮ್ ಅಂತ ಕರಿತೀವಿ. ಸೈಟೋಪ್ಲಾಸಮ್ ಅಂತ ಕರಿತೀವಿ. ಸೈಟೋಪ್ಲಾಸಮ್. ಹಾಗಾದ್ರೆ ಈ ಸೈಟೋಪ್ಲಾಸಮ್ ನ ಒಳಗಡೆ ಅಥವಾ ನ್ಯೂಕ್ಲಿಯಸ್ ಒಳಗಡೆ ಅಂಟಿಕೊಂಡಂತೆ ಈ ರೀತಿಯಾಗಿ ಕಂಡು ಬರ್ತಾವ. ಈ ರೀತಿಯಾಗಿ ಕಂಡು ಬರ್ತಕ್ಕಂಥವಕ್ಕೆ ನಾವೇನಂತ ಕರಿತೀವಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಓಕೆ, ನೋಡಿ ಸ್ಟ್ರಕ್ಚರ್ ಕ್ಲಿಯರ್ ಆಗಿಲ್ಲ. ನ್ಯೂಕ್ಲಿಯಸ್. ಓಕೆ, ಎಸ್. ಸೊ ಈ ರೀತಿ ಅಂಟಿಕೊಂಡಂತೆ ನಿಮ್ಗೆ ಕಂಡು ಬರ್ತಿರ್ತಾವ. ಈ ರೀತಿ ಅಂಟ್ಕೊಂಡಂತೆ ಕಂಡು ಬರ್ತಿರ್ತಾವಲ್ಲ, ಇವಾಗ ನಾವೇನಂತ ಕರಿತೀವಪ್ಪ ಅಂದ್ರೆ ಇ ಪಿ ಆರ್ ಅಂತ ಕರಿತೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಸುತ್ತಮುತ್ತ ಸಣ್ಣ 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 ಕಣಗಳು ಅಂಟಿಕೊಂಡಿರ್ತಾವ್ರಿ. ಈ ರೀತಿ ಕಣಗಳು ಅಂಟಿಕೊಂಡಿರ್ತಾವ. ಈ ಕಣಗಳನ್ನ ಅಂಟಿಕೊಂಡಿರ್ತಾವಲ್ಲ, ನಾವು ಏನಂತ ಕರಿತೀವಪ್ಪ ಅಂದ್ರೆ ರೈಬೋಸೋಮ್ ಅಂತ ಕರಿತೀವಿ. ಅಂತ ಕರಿತೀವಿ ರೈಬೋಸೋಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಾದ್ರು ರೈಬೋಸೋಮ್ ಅಂಟಿಕೊಂಡಿತ್ತಪ್ಪ ಅಂತಂದ್ರೆ ಅವುಗಳನ್ನ ಏನಂತ ಕರಿತಾರಪ್ಪ ಅಂತಂದ್ರೆ ರಫ್ ಎಂಡೋಪ್ಲಾಸ್ಮಿಕ್, ರಫ್ ಇ ಪಿ ಆರ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ಸಪೋಸ್ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈ ರೀತಿ ಅಂಟಿಕೊಂಡಂತೆ ಕಂಡು ಬರ್ಲಿಲ್ಲಪ್ಪ ಅಂತಂದ್ರೆ ಅವುಗಳನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಸ್ಮೂತ್ ಇ ಪಿ ಆರ್. ಏನಂತ ಕರೀತಾರ್ರಿ? ಸ್ಮೂತ್ ಇ ಪಿ ಆರ್ ಅಂತ ಕರೀತಾರ. ಅಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ಹಾಗಾದ್ರ ಈ ರೈಬೋಸೋಮ್ಗಳು ಇಲ್ಲಿ ಅಂಟಿಕೊಳ್ಳದೆ ಮಾತ್ರ ಎಲ್ಲಾ ಕಡೆ ಸುತ್ತಮುತ್ತ ಇರ್ತಾವ. ಇಲ್ಲಿ ಸೈಟೋಪ್ಲಾಸಮ್ ನಲ್ಲಿ ಕೂಡ ಸುತ್ತಮುತ್ತ ಕಂಡು ಬರ್ತಾವ. ಸೈಟೋಪ್ಲಾಸಮ್ ಅಂದ್ರೆ ಏನ್ರಿ? ಸಸ್ಯದ ಜೀವಕೋಶ ಅಥವಾ ಪ್ರಾಣಿ ಜೀವಕೋಶಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ದ್ರವ್ಯ ಅಂತ ಹೇಳ್ತೀವಿ, ಅಥವಾ ದ್ರವ ಅಂತ ಹೇಳ್ತೀವಿ. ಓಕೆ, ಅಂಟು ದ್ರವ ಅಂತ ಹೇಳ್ತೀವಿ. ತಿಳಿತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಆನ್ಸರ್ ಏನ್ರಿ? ಪ್ರೋಟೀನ್ ಸಂಶ್ಲೇಷಣೆ ಅಥವಾ ಪ್ರೋಟೀನ್ ಸಿಂಥಸಿಸ್. ನೆಕ್ಸ್ಟ್, ವಿಚ್ ಆಫ್ ದ following is not a function of the cell membrane? Transport system of the materials. ಆಪ್ಷನ್ ಎ ಆಗಿದೆ. ಆಪ್ಷನ್ ಬಿ ಪ್ರೋಟೀನ್ ಸಿಂಥಸಿಸ್. ಆಪ್ಷನ್ ಸಿ ಪ್ರೊಟೆಕ್ಷನ್ ಆಫ್ ದ ಸೆಲ್. ಆಪ್ಷನ್ ಡಿ ರೆಗ್ಯುಲೇಷನ್ ಆಫ್ ಎಕ್ಸ್ಚೇಂಜ್ ಅಂತ ಇದೆ. ಅಂದ್ರೆ ಕನ್ನಡದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಕೋಶ ಪೊರೆಯ ಒಂದು ಕಾರ್ಯವಲ್ಲ ಅಂತ ಕ್ವಶನ್ ಇದೆ. ಸೊ ಆಪ್ಷನ್ ನೋಡಿ, ವಸ್ತುಗಳ ಸಾಗಾಣಿಕೆ ಅಥವಾ ಸಾಗಣೆ, ಜೀವಕೋಶದ ರಕ್ಷಣೆ, ಪ್ರೋಟೀನ್ ಸಂಶ್ಲೇಷಣೆ, ವಿನಿಮಯದ ನಿಯಂತ್ರಣ. ವಿನಿಮಯ ಅಂತಂದ್ರೆ ವಹಿವಾಟು ಅಂತ ಹೇಳ್ತೀವಲ್ಲ, ಸೊ ಹಾಗಾದ್ರ ನಾನು ಮತ್ತೆ ತೆಗಿತಾ ಇದ್ದೀನಿ ಸೆಲ್ ಅನ್ನ. ಪ್ರತಿಯೊಂದು ಕ್ವಶನ್ಗೆ ಸೆಲ್ ತೆಗಿತಾ ಇದ್ದೀನಿ.
ನೋಡಿ ಸೆಲ್ ನ್ಯೂಕ್ಲಿಯಸ್ ತೆಗಿಲೇಬೇಕು. ಓಕೆ, ನ್ಯೂಕ್ಲಿಯೋಲಸ್, ನ್ಯೂಕ್ಲಿಯೋಪ್ಲಾಸಮ್, ಸೈಟೋಪ್ಲಾಸಮ್, ಈ ರೀತಿ ಲಿಕ್ವಿಡ್ ದ್ರವ ಕಂಡು ಬರ್ತದ. ಇದಕ್ಕೆ ಏನಂತ ಕರಿತೀವಿ ನಾವು? ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಸೆಲ್ ಮೆಂಬ್ರೇನ್, ಮೆಂಬ್ರೇನ್ ಅಥವಾ ಕೋಶ ಪೊರೆ ಅಥವಾ ಕೋಶ ಪೊರೆ ಅಂತ ಕರಿತೀವಿ. ಕೋಶ ಪೊರೆ ಅಂತ ಕರಿತೀವಿ. ಈ ಕೋಶ ಪೊರೆಗೆ ಇನ್ನೊಂದು ಕರೀತಾರೆ, ಏನ್ ಹೆಸರಿಂದ ಕರೀತಾರಪ್ಪ ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಪ್ಲಾಸ್ಮಾ ಮೆಂಬ್ರೇನ್, ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಪೊರೆ ಅಂತ ಕರೀತಾರೆ. ಪ್ಲಾಸ್ಮಾ ಪ್ಲಾಸ್ಮಾ ಪೊರೆ ಅಂತ ಕರೀತಾರೆ. ಸೊ ಎಲ್ಲ ಕೂಡ ಒಂದೇ ನೇಮು. ಅದಕ್ಕೆ ಕಾಮನ್ ಆಗಿ ಸೆಲ್ ಮೆಂಬ್ರೇನ್ ಅಂತ ಕರೀತಾರೆ ಅಥವಾ ಕೋಶ ಪೊರೆ ಅಂತ ಕರೀತಾರೆ. ಈ ಕೋಶ ಪೊರೆ ಏನ್ ಮೇಂಟೈನ್ ಮಾಡ್ತದಪ್ಪ ಅಂತಂದ್ರೆ ಒಳ ಹೋಗುವಂತ ವಸ್ತುಗಳನ್ನ ಮತ್ತು ಹೊರ ಬರತಕ್ಕಂಥ ವಸ್ತುಗಳನ್ನ ನಿಯಂತ್ರಣ ಮಾಡ್ತೈತಿ. ಹೌದಾ? ವಿನಿಮಯ ನಿಯಂತ್ರಣ ಮಾಡ್ತದ. ನೆಕ್ಸ್ಟ್, ಈ ಒಳಗಡೆ ಇರ್ತಕ್ಕಂಥ ಆರ್ಗನೆಲ್ಸ್, ಮೈಟೋಕಾಂಡ್ರಿ ಆಗಿರ್ಬೋದು, ನ್ಯೂಕ್ಲಿಯಸ್ ಆಗಿರ್ಬೋದು, ರೈಬೋಸೋಮ್ ಆಗಿರ್ಬೋದು, ಸೆಂಟ್ರಿಯೋಲ್ಸ್ ಆಗಿರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಆಮೇಲೆ ವ್ಯಾಕ್ಯೂಲ್ಸ್ ಆಗಿರ್ಬೋದು. ಓಕೆ, ಆಮೇಲೆ ನೆಕ್ಸ್ಟ್ ನ್ಯೂಕ್ಲಿಯಸ್ ಒಳಗಡೆ ಕಂಡು ಬರ್ತಕ್ಕಂಥ ಒಂದು ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಕ್ರೊಮ್ಯಾಟಿನ್ ನೆಟ್ವರ್ಕ್ ಆಗಿರ್ಬೋದು, ಗಾಲ್ಗಿ ಬಾಡೀಸ್ ಆಗಿರ್ಬೋದು. ಈ ಎಲ್ಲಾ ಆರ್ಗನೆಲ್ಸ್ ಅನ್ನ ಕವರ್ ಮಾಡ್ತಕ್ಕಂಥದ್ದು ಯಾವುದು? ಸೆಲ್ ಮೆಂಬ್ರೇನ್. ಹಾಗಾದ್ರೆ ಅದು ಜೀವಕೋಶವನ್ನು ರಕ್ಷಣೆ ಕೂಡ ಮಾಡ್ತು. ವಸ್ತುಗಳ ಸಾಗಾಣಿಕೆ ಹಾಗೆ ಆಗ್ತದ. ಇಲ್ಲಿ ಆಸ್ಮಾಸಿಸ್ ನಡೀತದ, ಡಿಫ್ಯೂಷನ್ ನಡೀತದ, ಎಂಡೋಸೈಟೋಸಿಸ್ ನಡೀತದ, ಪ್ಯಾಗೋಸೈಟೋಸಿಸ್ ನಡೀತದ, ಪಿನೋಸೈಟೋಸಿಸ್ ನಡೀತದ. ಓಕೆ, ಈ ಎಲ್ಲಾ ಪ್ರೊಸೆಸ್ಗಳು ಎಲ್ಲಿಂದ ನಡೀತಾವ? ಈ ಒಂದು ಮೆಂಬ್ರೇನ್ ಮುಖಾಂತರ ನಡೀತಾವ. ಹಾಗಾದ್ರೆ ಇದು ವರ್ಕ್ ಆಗ್ತದೆ, ಇದು ವರ್ಕ್ ಆಗ್ತದ ಮತ್ತು ವಿನಿಮಯ ಕೂಡ ವರ್ಕ್ ಆಗ್ತದ. ಹಾಗಾದ್ರೆ ಸಿಂಥಸಿಸ್ ಎಲ್ಲಿ ಆಗ್ತದ? ಈ ಸೆಲ್ಗಳಲ್ಲಿ ಕಂಡು ಬರ್ತಕ್ಕಂಥ ರೈಬೋಸೋಮ್ ಗಳಲ್ಲಿ ಮಾತ್ರ ಆಗ್ತದ. ಹೌದಾ? ಈ ರೈಬೋಸೋಮ್ ಗಳಲ್ಲಿ ಆಗೋದ್ರಿಂದ ಕಾರಣಕ್ಕಾಗಿ ಈ ಪ್ರೋಟೀನ್ ಸಿಂಥಸಿಸ್ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರವಲ್ಲ. ಯಾವುದಕ್ಕೆ? ಕೋಶ ಪೊರೆಗೆ ಸಂಬಂಧಿಸಿದಂತೆ. ಹೌದಾ? ಅವನೇನ್ ಕೇಳಿದಾನೆ, ಕೆಳಗಿನವುಗಳಲ್ಲಿ ಯಾವುದು ಕೋಶ ಪೊರೆಯ ಒಂದು ಕಾರ್ಯವಲ್ಲ, ವಿಚ್ ಇಸ್ ನಾಟ್ ಅ ಫಂಕ್ಷನ್ ಆಫ್ ಸೆಲ್ ಮೆಂಬ್ರೇನ್ ಅಂತ ಕ್ವಶನ್ ಕೇಳಿದಾನೆ. ಹಾಗಾದ್ರೆ ಪ್ರೋಟೀನ್ ಸಿಂಥಸಿಸ್ ಅನ್ನೋದೇನಪ್ಪಾ ಅಂದ್ರೆ ಸರಿಯಾದ ಉತ್ತರ ಆಗಿರ್ತದ. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದೀಸ್ is the ಸ್ಮಾಲೆಸ್ಟ್ ಸೆಲ್ ಅಂತ ಕ್ವಶನ್ ಕೇಳಿದಾನೆ. ಓಕೆ, ಸ್ಮಾಲೆಸ್ಟ್ ಸೆಲ್ ಈ ಕೆಳಗಿನಗಳಲ್ಲಿ ಯಾವುದು ಅತಿ ಚಿಕ್ಕ ಜೀವಕೋಶ? ಇವುಗಳಲ್ಲಿ ಯಾವುದು ಅತ್ಯಂತ ಚಿಕ್ಕ ಜೀವಕೋಶ ಅಂತ ಕೇಳಿದಾನೆ ಕೊಟ್ಟಿರ್ತಕ್ಕಂಥಲ್ಲಿ. ಓಕೆ, ನನಗೆ ಗೊತ್ತಿದೆ, ಬೇರೆ ಇನ್ನೊಂದು ಇದೆ ಚಿಕ್ಕ ಜೀವಕೋಶ, ನಾನು ಹೇಳ್ತೀನಿ ಯಾವ್ದಂತ. ಇಲ್ಲಿ ನೋಡಿ, ಬ್ಯಾಕ್ಟೀರಿಯಾ ಅಂತ ಕೊಟ್ಟಿದ್ದಾನೆ, ಹ್ಯೂಮನ್ ಎಗ್ ಅಂತ ಕೊಟ್ಟಿದ್ದಾನೆ, ಅಮಿಬಾ ಅಂತ ಕೊಟ್ಟಿದ್ದಾನೆ, ನರ್ವ್ ಸೆಲ್ ಅಂತ ಕೊಟ್ಟಿದ್ದಾನೆ. ಓಕೆ, ನಿಮಗೆ ಬ್ಯಾಕ್ಟೀರಿಯಾಸ್ ಬಾಡಿಗಳು ಈ ರೀತಿ ಕಂಡು ಬರ್ತದೆ. ಬ್ಯಾಕ್ಟೀರಿಯಾ ಬಾಡಿ, ಓಕೆ, ಬ್ಯಾಕ್ಟೀರಿಯಾ ಬಾಡಿ ಈ ರೀತಿ ಕಂಡು ಬರ್ತದ. ಅದರೊಳಗೆ ಜೆನೆಟಿಕ್ ಮೆಟೀರಿಯಲ್ ಕಂಡು ಬರ್ತದ. ಓಕೆ, ಲಿಕ್ವಿಡ್ಸ್ ಇವೆಲ್ಲ ಕಂಡು ಬರ್ತಾವ ಕಾಮನ್ ಆಗಿ. ಆಮೇಲೆ ಹ್ಯೂಮನ್ ಎಗ್ ಅಂದ್ರೆ ಫಿಮೇಲ್ಸ್ ಅಲ್ಲಿ ಕಂಡು ಬರ್ತಕ್ಕಂಥ ಓಮ್ ಅಥವಾ ಓಮ್ ಅಂತಾನೆ ಕರಿತೀವಿ, ಸಿಂಗಲ್ ಓಮ್ ಅಂತ ಕರಿತೀವಿ. ಅಮೇಬಾ ಈ ರೀತಿ ಯಾವ್ದೋ ಸ್ಟ್ರಕ್ಚರ್ ಕೊಡ್ರಿ, ಅಮೀಬಾ ಆಯ್ತು. ಆಮೇಲೆ ನರ್ವ್ ಸೆಲ್ ನೋಡ್ರಿ, ನರ್ವ್ ಸೆಲ್ ಈ ರೀತಿ ಕಂಡು ಬರ್ತದ. ಮಾನವನು ನರಕೋಶ ಅಂತ ಕರಿತೀವಿ, ಮಾನವ ನರಕೋಶ. ಓಕೆ, ಮಾನವ ನರಕೋಶ ಈ ರೀತಿ ಡೆಂಟಲ್ಸ್ ಕಂಡು ಬರ್ತದ್ರಿ. ಡೆಂಟಲ್ಸ್, ಆಕ್ಸಾನ್ ಅಂತ ಕರಿತೀವಿ, ನರಕೋಶ. ಓಕೆ, ಮಾನವ ನರಕೋಶ. ಇದರಲ್ಲಿ ಚಿಕ್ಕ ಜೀವಕೋಶ ಕೆಳಗಿನ ಸಂಬಂಧಪಟ್ಟಂತೆ ಅಂತ ಕೇಳಿದಾನೆ. ಸರ್ ಇಲ್ಲಿ ದೊಡ್ಡ ತೆಗೆದ್ರೆ ಅಂತ ಬರ್ರಿ. ಅದ್ರ ಚಿಕ್ಕ ಜೀವಕೋಶ ಯಾವಪ್ಪ ಅಂದ್ರೆ ಬ್ಯಾಕ್ಟೀರಿಯಾಗಳದ್ದೇ ಆಗಿರ್ತದ. ಬ್ಯಾಕ್ಟೀರಿಯಾಗಳ ಒಂದು ಜೀವಕೋಶ ಏನಪ್ಪ ಅಂದ್ರೆ ಅತಿ ಚಿಕ್ಕದಾಗಿರ್ತದ. ಮಾನವನ ಒಂದು ಮೊಟ್ಟೆ ಅಂತ ಹೇಳ್ತೀವಿ, ಅದು ದೊಡ್ಡದಾಗಿರ್ತದ. ಆಮೇಲೆ ಅಮೀಬಾ ಕೂಡ ದೊಡ್ಡದಾಗಿರ್ತದ, ನರಕೋಶ ಕೂಡ ದೊಡ್ಡದಾಗಿರ್ತದ. ಇನ್ನು ಗೊತ್ತಿರಬೇಕು, ದಿ ಲಾಂಗೆಸ್ಟ್ ಸೆಲ್ ಅಂತಂದ್ರೆ ಅದು ಹ್ಯೂಮನ್ ನರ್ವಸ್ ಸಿಸ್ಟಮ್. ಉದ್ದವಾದ ಜೀವಕೋಶ ಯಾವ್ದಪ್ಪ ಅಂತಂದ್ರೆ ಹ್ಯೂಮನ್ ನರ್ವಸ್ ಸಿಸ್ಟಮ್ ಆಗಿರ್ತದ. ನೆಕ್ಸ್ಟ್ ಅಮೀಬಾ ಆನ್ಸರ್ ಅಲ್ಲಿ ಬರಂಗೇ ಇಲ್ಲ. ಅದೊಂದು ಜೀವಕೋಶನೇ ಹೌದು, ಬಟ್ ಅದೇ ಕನ್ಸಿಡರ್ ಆಗಂಗಿಲ್ಲ. ಇನ್ನ ಮಾನವನಲ್ಲಿ ಅತಿ ಚಿಕ್ಕ ಜೀವಕೋಶ ಅಂತ ಕೇಳ್ತಾನ. ಮಾನವರಲ್ಲಿ ಅತಿ ಚಿಕ್ಕ ಜೀವಕೋಶ ಏನಪ್ಪಾ ಅಂದ್ರೆ ಸ್ಪರ್ಮ್ ಅಂತ ಹೇಳ್ತೀವಿ. ಮಾನವನ ಗಂಡಿನ ವೀರ್ಯ ಅಂತ ಹೇಳ್ತೀವಿ. ಹೌದಾ? ಗಂಡಿನ ವೀರ್ಯ. ಆಮೇಲೆ ಹೆಣ್ಣು ಮಕ್ಕಳ ಕಡೆ ಬರ್ತಕ್ಕಂತಹ ಏನಪ್ಪಾ ಅಂದ್ರೆ ಓವಮ್ ಅಥವಾ ಮೊಟ್ಟೆ ಅಥವಾ ಅಂಡಾಣು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅಂಡಾಣು ಅಂತ ಹೇಳ್ತೀವಿ. ಈ ಅಂಡಾಣು ಏನಪ್ಪಾ ಅಂದ್ರೆ ಅತಿ ಚಿಕ್ಕದಾಗಿರ್ತದೆ, ಅತಿ ದೊಡ್ಡದು ಜೀವಕೋಶ. ಮಾನವರಲ್ಲಿ ಅತಿ ದೊಡ್ಡ ಜೀವಕೋಶ ಅಂಡಾಣು, ಚಿಕ್ಕ ಜೀವಕೋಶ ಸ್ಪರ್ಮ್ ಆಗಿರ್ತದ, ಅತಿ ಉದ್ದವಾದ ಜೀವಕೋಶ ನರಕೋಶ ಆಗಿರ್ತದ. ಆಮೇಲೆ ಈ ಕೆಳಗಿನ ಕೊಟ್ಟರಲ್ಲಿ ಯಾವ್ದಪ್ಪ ಅಂದ್ರೆ ಚಿಕ್ಕ ಜೀವಕೋಶ ಬ್ಯಾಕ್ಟೀರಿಯಾ ಆಗಿರ್ತದ. ಹಾಗಾದ್ರೆ ಕಾಮನ್ ಆಗಿ ಅತಿ ಚಿಕ್ಕ ಜೀವಕೋಶ ಯಾವ್ದಪ್ಪ ಅಂತಂದ್ರೆ ಮೈಕೋಪ್ಲಾಸಮ್. ಯಾವ್ದ್ರಿ? ಮೈಕೋಪ್ಲಾಸಮ್ ಅಂತ. ಪ್ಲಾಸಮ್ ಕೂಡ ಒಂದು ಜೀವಕೋಶ ಆಗಿರ್ತದೆ. ಇನ್ನ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಜೀವಕೋಶ ಯಾವ್ದಪ್ಪ ಅಂತಂದ್ರೆ ಆಸ್ಟ್ರಿಚ್. ಆಸ್ಟ್ರಿಚ್
ಪಕ್ಷಿಯ ಒಂದು ಮೊಟ್ಟೆ, ಆಸ್ಟ್ರಿಚ್ ಮೊಟ್ಟೆಯ ಜೀವಕೋಶ, ಆಸ್ಟ್ರಿಚ್ ನ ಒಂದು ಮೊಟ್ಟೆ, ಉಷ್ಟ್ರ ಪಕ್ಷಿಯ ಮೊಟ್ಟೆ. ಉಷ್ಟ್ರ ಪಕ್ಷಿಯ ಒಂದು ಮೊಟ್ಟೆಯಲ್ಲಿ ಕಂಡುಬರ್ತಕ್ಕಂಥ ಜೀವಕೋಶ ಅತಿ ದೊಡ್ಡದಾಗಿರ್ತದೆ, ಅತಿ ದೊಡ್ಡದಾಗಿರ್ತದೆ. ಓಕೆ, ಹಾಗಾದ್ರೆ ತಿಳಿತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದಿಸ್ ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಗನಲೀಸ್ ಈಸ್ ಡಬಲ್ ಮೆಂಬ್ರೇನ್ಡ್? ಡಬಲ್ ಮೆಂಬ್ರೇನ್ಡ್ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವ ಅಂಗವು ಡಬಲ್ ಮೆಂಬ್ರೇನ್ ಅನ್ನ ಹೊಂದಿದೆ ಅಥವಾ ಎರಡು ಪೊರೆ ಎರಡು ಪೊರೆಯನ್ನ ಹೊಂದಿದೆ, ಎರಡು ಕೋಶ ಪೊರೆಯನ್ನ ಹೊಂದಿದೆ ಅಂತ ಕೇಳಿದಾನೆ. ರೈಬೋಸೋಮ್ ಅಂತ ನೋಡ್ತೀವಿ, ಮೈಟೋಕಾಂಡ್ರಿಯಾ ಅಂತ ಇದೆ, ಗಾಲ್ಗಿ ದೇಹ ಅಥವಾ ಗಾಲ್ಗಿ ಬಾಡಿ ಅಂತ ಇದೆ. ಓಕೆ, ದೇಹನ ಬಾಡಿ ಅಂತ ಕನ್ವರ್ಟ್ ಮಾಡಿದ್ರೆ ಸರ್ ದಯವಿಟ್ಟು ಕ್ಷಮೆ ಇರಬೇಕು. ಇದು ಸಂಕೀರ್ಣ, ಗಾಲ್ಗಿ ಸಂಕೀರ್ಣ ಆಗ್ತದ, ಗಾಲ್ಗಿ ಸಂಕೀರ್ಣ, ಗಾಲ್ಗಿ ಸಂಕೀರ್ಣ ಆಗ್ತದ. ಆಮೇಲೆ ಲೈಸೋಸೋಮ್ ಅಂತ ಇದೆ, ಲೈಸೋಸೋಮ್ ಅಂತ ಇದೆ. ನೋಡಿ, ಸೆಲ್ ಕಂಡು ಬರ್ತದ, ಈ ಸೆಲ್ ಒಳಗಡೆ ಮೈಟೋಕಾಂಡ್ರಿಯಾ ಕಂಡು ಬರ್ತದ, ಮೈಟೋಕಾಂಡ್ರಿಯಾ ಮೈಟೋಕಾಂಡ್ರಿಯಾ ಕಂಡು ಬರ್ತದೆ. ಇದ್ರೊಳಗಡೆ ಬೆರಳಿನಾಕಾರದ ಸ್ಟ್ರಕ್ಚರ್ಗಳು ಕಂಡು ಬರ್ತಾವ. ಓಕೆ, ಬೆರಳಿನಾಕಾರ ಸ್ಟ್ರಕ್ಚರ್ ಕಂಡು ಬರ್ತಾವ. ಆಮೇಲೆ ನ್ಯೂಕ್ಲಿಯಸ್ ಕಂಡು ಬರ್ತದ, ನ್ಯೂಕ್ಲಿಯಸ್ಗೂ ಈ ರೀತಿ ಮೆಂಬ್ರೇನ್ ಕಂಡು ಬರ್ತದ. ಹಾಗಾದ್ರೆ ನ್ಯೂಕ್ಲಿಯಸ್ ಕೂಡ ಡಬಲ್ ಮೆಂಬ್ರೇನು, ಮೈಟೋಕಾಂಡ್ರಿಯಾ ಕೂಡ ಡಬಲ್ ಮೆಂಬ್ರೇನ್ ಹೊಂದಿರ್ತದೆ. ಓಕೆ, ಇಲ್ಲಿ ರೈಬೋಸೋಮ್ ಡಬಲ್ ಮೆಂಬ್ರೇನ್ ಹೊಂದಿರಂಗಿಲ್ಲ, ಗಾಲ್ಗಿ ಬಾಡಿ ಅಥವಾ ಗಾಲ್ಗಿ ಸಂಕೀರ್ಣ ಡಬಲ್ ಮೆಂಬ್ರೇನ್ ಹೊಂದಿರಂಗಿಲ್ಲ, ಲೈಸೋಸೋಮ್ ಕೂಡ ಹೊಂದಿರಂಗಿಲ್ಲ. ಈ ಲೈಸೋಸೋಮ್ ಏನಂತ ಕರಿತೀವಿ? ಸುಸೈಡ್ ಬ್ಯಾಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಈ ಕಡೆ ಬರ್ತೀವಿ ನೋಡಿ, ಸುಸೈಡ್ ಬ್ಯಾಗ್, ಸುಸೈಡ್ ಬ್ಯಾಗ್ ಅಂತ ಕರಿತೀವಿ. ಅಥವಾ ಅಟಮ್ ಬಾಂಬ್ ಆಫ್ ದಿ ಸೆಲ್ ಅಂತ ಕರೀತಾರೆ, ಜೀವಕೋಶದ ಅಟಮ್ ಬಾಂಬ್ ಅಂತ ಕೂಡ ಕರೀತಾರ, ಅಥವಾ ಆತ್ಮಹತ್ಯಾ ಸಂಕೀರ್ಣ ಅಂತ ಕರೀತಾರ. ಯಾವಕ್ಕೆ? ಲೈಸೋಸೋಮ್ಗೆ. ಓಕೆ, ಹಾಗಾದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಆನ್ಸರ್ ಆಗಿರೋದು ಯಾವ್ದಾಗಿರ್ತದೆ? ಮೈಟೋಕಾಂಡ್ರಿಯಾ ಕೂಡ ಆನ್ಸರ್ ಆಗಿರ್ತದೆ. ಯಾಕಪ್ಪ ಅಂದ್ರೆ ಎರಡು ಪೊರೆಯನ್ನ ಹೊಂದಿರ್ತದ. ಎಷ್ಟ್ರಿ? ಎರಡು ಪೊರೆಯನ್ನು ಹೊಂದಿರ್ತದೆ. ನೋಡ್ರಿ, ಮೈಟೋಕಾಂಡ್ರಿಯಾ ಇಮೇಜ್ ಸಿಗ್ತದೆ ನೋಡ್ರಿ, ಈ ರೀತಿಯಾದಂತ ಮೈಟೋಕಾಂಡ್ರಿಯಾ ಹಿಂಗೆ ಈ ರೀತಿ ಇರ್ತದ. ಅದ್ರೊಳಗೆ ಮತ್ತೊಂದು ಮೆಂಬ್ರೇನ್ ಬರ್ತದೆ ಈ ರೀತಿ. ಮೈಟೋಕಾಂಡ್ರಿಯಾದಲ್ಲಿ ಈ ರೀತಿ ಒಂದು ರಚನೆ ಕಂಡು ಬರ್ತದೆ ನಮಗೆ, ಬೆರಳಿನಾಕಾರದ. ಓಕೆ, ಬೆರಳಿನಾಕಾರದ ಒಂದು ರಚನೆ ಕಂಡು ಬರ್ತದ. ಈ ಬೆರಳಿನಾಕಾರದ ಏನ್ ರಚನೆ ಅದಾವಲ್ಲ ಈ ರೀತಿ, ಸೊ ಈ ಬೆರಳಿನಾಕಾರ ರಚನೆಗಳಿಗೆ ಏನಂತ ಕರಿತಾರಪ್ಪ ಅಂದ್ರೆ ಕ್ರಿಸ್ಟೆ ಅಂತ ಕರೀತಾರ. ಏನಂತ ಕರೀತಾರೆ? ಕ್ರಿಸ್ಟೆ ಅಂತ ಕರೀತಾರ. ಈ ಒಳಗಡೆ ಒಂದು ಲಿಕ್ವಿಡ್ ಕಂಡು ಬರ್ತದೆ ಅಥವಾ ದ್ರವ ಕಂಡು ಬರ್ತದೆ, ಅದು ದ್ರವಕ್ಕೆ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಮ್ಯಾಟ್ರಿಕ್ಸ್. ಅರ್ಥ ಆಯ್ತು ಅನ್ಕೊಳ್ತೀನಿ. ಇದಕ್ಕ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಆಲ್ರೆಡಿ ಇದ್ರ ಬಗ್ಗೆ ಒಂದು ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಮೈಟೋಕಾಂಡ್ರಿಯಾ ಬಗ್ಗೆ, ಮ್ಯಾಟ್ರಿಕ್ಸ್, ಆಮೇಲೆ ಕ್ರಿಸ್ಟೆ ಬಗ್ಗೆ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನ ನೋಡಿ ಕೂಡ ನೋಡ್ಬೋದು, ಅಥವಾ ಈ ವಿಡಿಯೋದಲ್ಲಿ ನೋಡ್ತಿದ್ರೆ ಏನ್ ಪರವಾಗಿಲ್ಲ. ಹೌದಾ? ಎಲ್ಲ ಒಂದೇ ನಾಲೆಜ್ ಇದೆ. ಓಕೆ, ನೆಕ್ಸ್ಟ್ ಇನ್ನ ನ್ಯೂಕ್ಲಿಯಸ್ ಅಂತ ನೋಡ್ತಾ ಹೋಗೋಣ. ನ್ಯೂಕ್ಲಿಯಸ್ ಕೂಡ ನಾವು ಏನಂತ ಹೇಳ್ತೀವಿ? ಡಬಲ್ ಮೆಂಬ್ರೇನ್ ಅಂತ ಹೊಂದಿರ್ತದೆ ಅಂತ ಹೇಳ್ತೀವಿ. ಯಾವ ರೀತಿ ಹೊಂದಿರ್ತದೆ ನೋಡ್ರಿ, ಈ ರೀತಿಯಾಗಿ ಡಬಲ್ ಮೆಂಬ್ರೇನ್ ಹೊಂದಿರ್ತದೆ ನ್ಯೂಕ್ಲಿಯಸ್. ಓಕೆ, ಸರ್ಕಲ್ ಆಗ್ತಾ ಇಲ್ಲ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಇದು ಸರ್ಕಲ್ನಾಗ ಇರ್ತೈತ್ರಿ ನ್ಯೂಕ್ಲಿಯಸ್. ಡಬಲ್ ಮೆಂಬ್ರೇನ್ ಈ ರೀತಿ ಡಬಲ್ ಮೆಂಬ್ರೇನ್ ಕಂಡು ಬರ್ತದ. ಇಲ್ಲಿ ನ್ಯೂಕ್ಲಿಯೋಲಸ್ ಕಂಡು ಬರ್ತದ್ರಿ. ಸುತ್ತಮುತ್ತ ಇಲ್ಲಿ ಲಿಕ್ವಿಡ್ ಇರ್ತದೆ, ನ್ಯೂಕ್ಲಿಯೋ ಪ್ಲಾಸಮ್ ಅಂತ ಕರಿತೀವಿ. ಆಮೇಲೆ ಈ ರೀತಿಯಾದಂತ ಒಂದು ರಚನೆ ಕಂಡು ಬರ್ತದಲ್ರಿ, ಅದಕ್ಕ ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ಕರಿತೀವಿ. ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ಕರಿತೀವಿ, ಅಥವಾ ವರ್ಣತಂತು ಅಂತ ಕರಿತೀವಿ, ಅಥವಾ ವರ್ಣತಂತುವಿನ ಜಾಲ ಅಂತ ಕರಿತೀವಿ. ಜಾಲ ಅಂದ್ರೆ ಏನ್ರಿ? ನೆಟ್ವರ್ಕ್. ಹೌದಾ? ಅಂತರ್ಜಾಲ ಅಂತ ಕರಿತೀವಿ, ಇಂಟರ್ನೆಟ್ ಅಂತ ಕರಿತೀವಿ. ಹಾಗೆ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ಕರಿತೀವಿ. ಓಕೆ, ಈ ಕ್ರೊಮ್ಯಾಟಿನ್ ನೆಟ್ವರ್ಕ್ ಬಗ್ಗೆ ನಿನ್ನೆ ಕೂಡ ಒಂದು ಕ್ಲಾಸಲ್ಲಿ ಹೇಳಿದೀನಿ. ಡಿಎನ್ಎ ನ ಕಂಡೆನ್ಸ್ ಮಾಡಿರ್ತಾರ, ಡಬಲ್ ಕಂಡೆನ್ಸ್ ಅಥವಾ ಫರ್ದರ್ ಕಂಡೆನ್ಸ್ ಡಿಎನ್ಎ ಕರಿತೀವಿ, ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಆ ಕ್ರೊಮ್ಯಾಟಿನ್ ಡಿವೈಡ್ ಆಗ್ತಾ ಹೋಗಿ ಏನ್ ಸಿಗ್ತದಪ್ಪ ಅಂದ್ರೆ ನಮ್ಗೆ ಕ್ರೋಮೋಸೋಮ್ ಸಿಗ್ತದ. ಅಂದ್ರೆ ಮೆಟಾಫೇಸ್ ಒಂದು ಸ್ಟೇಜ್ ಅಲ್ಲಿ, ಮೆಟಾಫೇಸ್, ಅನಾಫೇಸ್, ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೆಲೋಫೇಸ್ ಅಂತ ನಮ್ಗ ಒಂದು 4-5 ಸ್ಟೇಜ್ಗಳು ಸಿಗ್ತಾವ ಬಯಾಲಜಿ ಒಳಗೆ. ಅದು ಎದಕ್ಕಪ್ಪ ಅಂದ್ರೆ ಸೆಲ್ ಡಿವಿಷನ್ ಆಗ್ತಾ ಇರ್ತದ, ಅಂದ್ರೆ ಕೋಶ ವಿಭಜನೆ ಆಗ್ತಾ ಇರ್ತದ. ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀನಿ ಮುಂಬರುವಂತ ಕ್ವಶನ್ ಗಳಲ್ಲಿ. ಓಕೆ, ಸೊ ಆನ್ಸರ್ ಏನಾಗಿರ್ತದೆ? ಮೈಟೋಕಾಂಡ್ರಿಯಾ ಆಗಿರ್ತದೆ ಕೆಳಗಿನ ಕೊಟ್ಟರುಗಳಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಹೂ ಪ್ರಪೋಸ್ಡ್ ದಟ್ ಆಲ್ ಪ್ಲಾಂಟ್ಸ್ ಆರ್ ಮೇಡ್ ಅಪ್ ಆಫ್ ಅ ಸೆಲ್? ಅಂದ್ರೆ ಎಲ್ಲಾ ಸಸ್ಯಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಎಂದು ಯಾರು ಪ್ರಸ್ತಾಪಿಸಿದರು ಅಂತ ಕ್ವಶನ್ ಕೇಳಿದಾನೆ. ಅದರಲ್ಲಿ ಸ್ಲೀಡನ್ ಅಂತ ಇದೆ, ಸ್ವಾನ್ ಅಂತ ಇದೆ, ವಿರ್ಚೋ ಅಂತ ಇದೆ, ಹುಕ್ ಅಂತ ಇದೆ. ಓಕೆ, ನಿನ್ನೆ ನಾನು ಹೇಳಿದ್ದೆ, ಇವರು ಸ್ಲೀಡನ್ ಮತ್ತೆ ಶ್ವಾನ್ ಏನಪ್ಪಾ ಅಂತಂದ್ರೆ ಸೆಲ್ ಥಿಯರಿನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಸೆಲ್ ಥಿಯರಿ ಅಂತ ಕೊಟ್ಟಿದ್ದಾರೆ, ಸೆಲ್ ಥಿಯರಿ. ಓಕೆನಾ? ಆಮೇಲೆ ವಿರ್ಚೋ ಏನಪ್ಪಾ ಅಂದ್ರೆ ಈ ಸೆಲ್ ಥಿಯರಿ ಕೊಡಕ್ ಕಾರಣ ಆದವ್ರೆ ವಿರ್ಚೋ. ಯಾರು? ನಮ್ಮ ಶ್ವಾನ್ ಅವ್ರು ಕೊಡ್ತಾರಲ್ಲ, ಥಿಯೋಡರ್ ಶ್ವಾನ್. ಇವರು ಕೂಡ ಸೆಲ್ ಥಿಯರಿ ಕೊಡ್ತಾರೆ. ಯಾವಾಗ ಕೊಡ್ತಾರ್ರಿ?
34 ಅಲ್ಲಿ ಕೊಡ್ತಾರೆ. 1834 ಅಲ್ಲಿ ಸೆಲ್ ಥಿಯರಿಯನ್ನ ಕೊಡ್ತಾರ. 34 ಆಬ್ವಿಯಸ್ಲಿ. ಸೊ ಈ ಸೆಲ್ ಥಿಯರಿ ಕೊಟ್ಟಾಗ ಅದಕ್ಕೆ ಹೆಲ್ಪ್ ಮಾಡೋರು ಯಾರಪ್ಪ ಅಂದ್ರೆ ವಿರ್ಚು ಹೆಲ್ಪ್ ಮಾಡಿರ್ತಾರೆ. ಹಾಗಾಗಿ ಅವರು ಆಪ್ಷನ್ ಅಲ್ಲಿ ಆಲ್ಮೋಸ್ಟ್ ವಿರ್ಚು ಅಂತ ಕೊಡ್ತಿರ್ತಾರ. ಆಮೇಲೆ ಈಗ ಕನ್ನಡದಲ್ಲಿ ಕೂಡ ಅದೇ ಕೊಟ್ಟಿದ್ದಾನೆ. ಸ್ವೀಡನ್, ಶ್ವಾನ್, ವಿರ್ಚೋ ಅಥವಾ ವರ್ಚು ಅಂತ ಆಗಿದೆ ಅದು. ವಿರ್ಚೋ ಆಮೇಲೆ ಹುಕ್ ಅಂತ ಇದೆ ನೋಡಿ. ಕನ್ನಡದಲ್ಲೂ ಕೂಡ ಅವ್ರ ಹೆಸರನ್ನ ಹಂಗೆ ಬರಿಬೇಕಾಗ್ತದ, ಏನು ಡಿಫ್ರೆನ್ಸ್ ಆಗಲ್ಲ. ಹಾಗಾದ್ರ ಈ ಪ್ಲಾಂಟ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ ಅಂತ ಹೇಳಿದ್ರು ಯಾರಪ್ಪ ಅಂತಂದ್ರೆ ನಮ್ಮ ಸ್ಲೇಡನ್ ಅವ್ರು ಹೇಳ್ತಾರೆ. ಯಾರು ಹೇಳ್ತಾರೆ? ಸ್ಲೇಡನ್. ಅವ್ರ ಹೆಸರು ಏನಪ್ಪಾ ಅಂದ್ರೆ ಜೇಕಬ್ ಜೇಕಬ್ ಸ್ಲೀಡನ್. ಜೇಕಬ್ ಸ್ಲೀಡನ್. ಜೇಕಬ್ ಸ್ಲೀಡನ್. ಓಕೆ, ಜೇಕಬ್ ಸ್ಲೀಡನ್ ಅವ್ರು ಏನಪ್ಪಾ ಅಂದ್ರೆ ಸೆಲ್ ಗಳನ್ನ ಎಲ್ಲಾ ಸಸ್ಯ ಜೀವಕೋಶಗಳು ಅಥವಾ ಪ್ರಾಣಿ ಜೀವಕೋಶಗಳು ಹೊಂದಿರ್ತಾವ, ಅಥವಾ ಎಲ್ಲಾ ಸಸ್ಯಗಳು ಜೀವಕೋಶನ ಹೊಂದಿರ್ತಾವ ಅಂತ ಹೇಳಿದ್ದಾರೆ. ಇನ್ನ ಜೀವಕೋಶ ಇಲ್ಲದೆ ಇರೋಂಥ ಯಾವುದೇ ಸಸ್ಯಗಳು ಇಲ್ಲ. ಓಕೆ, ಸೆಲ್ ಇದ್ದೇ ಇರಲೇಬೇಕು. ಸೆಲ್ ಒಂದಾದ್ರೂ ಒಂದ್ ಸೆಲ್ ಇರ್ತದ, ಅವಕ್ಕ ಏನಂತ ಕರಿತಾರಪ್ಪ ಅಂತಂದ್ರೆ ಸಿಂಗಲ್ ಸೆಲ್ ಆರ್ಗಾನಿಸಮ್ ಅಥವಾ ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಅಂತ ಕರಿತೀವಿ. ಓಕೆ, ಮುಂದಿನ ಒಂದು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಎಲ್ಲ ಒಂದು ಆನ್ಸರ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ವಿಚ್ ಆರ್ಗನಲಿ ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್? ವಿಚ್ ಆರ್ಗನಲಿ ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್ ಅಂತ ಇದೆ. ದ್ವಿತೀಯ ಸಂಶ್ಲೇಷಣೆಯಲ್ಲಿ ಯಾವ ಅಂಗವು ಸಹಾಯ ಮಾಡುತ್ತದೆ? ಮೈಟೋಕಾಂಡ್ರಿಯಾ, ಲೈಸೋಸೋಮ್, ಕ್ಲೋರೋಪ್ಲಾಸ್ಟ್, ರೈಬೋಸೋಮ್. ಮೈಟೋಕಾಂಡ್ರಿಯಾ, ಲೈಸೋಸೋಮ್, ಕ್ಲೋರೋಪ್ಲಾಸ್ಟ್, ರೈಬೋಸೋಮ್. ನಿಮಗೆ ಗೊತ್ತಿರುವ ಹಾಗೆ ಮೈಟೋಕಾಂಡ್ರಿಯಾ ಅನ್ನೋದೇನು? ಸಾರಿ, ಮೈಟೋಕಾಂಡ್ರಿಯಾ ಇಲ್ಲಿ ನೋಡಿ. ಮೈಟೋಕಾಂಡ್ರಿಯಾ ಅನ್ನೋದೇನು? ಎಟಿಪಿ ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅನ್ನುವಂತ ಒಂದು ಎನರ್ಜಿಯನ್ನ ಎಡಿಪಿ ಆಗಿ ಪರಿವರ್ತನೆ ಮಾಡ್ತದ. ಹಾಗಾಗಿ ಈ ಕಾರಣಕ್ಕಾಗಿ ಮೈಟೋಕಾಂಡ್ರಿಯಾ ನಾವು ಏನಂತ ಕರಿತೀವಿ? ಶಕ್ತಿ ಬಿಡುಗಡೆ ಕೇಂದ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ಶಕ್ತಿ ಬಿಡುಗಡೆ ಕೇಂದ್ರ ಅಂತ ಕರಿತೀವಿ. ಶಕ್ತಿ ಬಿಡುಗಡೆ ಕೇಂದ್ರ ಅಂತ ಕರಿತೀವಿ. ಆಮೇಲೆ ಲೈಸೋಸೋಮ್ ಅನ್ನ ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ. ಆತ್ಮಹತ್ಯಾ ಸಂಕೀರ್ಣ ಅಂತ ಕರಿತೀವಿ. ಆಮೇಲೆ ರೈಬೋಸೋಮ್ ಗಳಿಗೆ ಏನಂತ ಕರಿತೀವಿ ನಾವು? ಪ್ರೋಟೀನ್ ಫ್ಯಾಕ್ಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೋಟೀನ್ ಫ್ಯಾಕ್ಟರಿ ಅಂತ ಕರಿತೀವಿ. ಅಂದ್ರೆ ಇವು ಪ್ರೋಟೀನ್ ಸಿಂಥಸಿಸ್ ಅನ್ನ ಮಾಡ್ತಾವ. ಹಾಗಾದ್ರೆ ಇನ್ನ ಕ್ಲೋರೋಪ್ಲಾಸ್ಟ್ ಮೊದಲ ಹೋದಲ್ಲ, ಈ ಕ್ಲೋರೋಪ್ಲಾಸ್ಟ್ ಗೆ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಈ ಕ್ಲೋರೋಪ್ಲಾಸ್ಟ್ ಅಲ್ಲಿ ಏನ್ ಕಂಡುಬರ್ತದ? ಕ್ಲೋರೋಫಿಲ್ ಕಂಡುಬರ್ತದ. ಕ್ಲೋರೋಫಿಲ್ ಕಂಡುಬರ್ತದ. ಈ ಕ್ಲೋರೋಫಿಲ್ ಏನ್ ಮಾಡ್ತದಪ್ಪ ಅಂದ್ರೆ ಸನ್ಲೈಟ್, CO2 ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತೆ ಗಾಳಿ ಅಂದ್ರೆ O2, ಈ ಎಲ್ಲದರ ಸಹಾಯದಿಂದ ಏನ್ ಮಾಡ್ತಪ್ಪ ಅಂದ್ರೆ O2 ಅಂತಿಲ್ಲ, O2 ಬಿಡುಗಡೆ ಆಗ್ತದ. ಈ ಮೂರುಗಳನ್ನ ತಗೊಂಡು ಏನ್ ಮಾಡ್ತಪ್ಪ ಅಂದ್ರೆ ಆಹಾರ ಉತ್ಪಾದನೆಯನ್ನ ಮಾಡ್ತದ. ಫೋಟೋಸಿಂಥಸಿಸ್ ಅಂದ್ರೆ ದ ಪ್ಲಾಂಟ್ಸ್ uses the sunlight, carbon dioxide, water and prepares its own food. So that process is called the photosynthesis ಅಂತ ಹೇಳ್ತೀವಿ. ಓಕೆ, ಸೊ ಆ ಒಂದು ಪ್ರೊಸೆಸ್ ಅಲ್ಲಿ ಇವು ಮೂರು ಮೇನ್ ಆಗಿರ್ತಾವ, ಇವು ಮೂರು ಬೇಕಾಗಿರ್ತಾವ. ಓಕೆ, ಅದಾದ್ಮೇಲೆ ರಿಲೀಸ್ ಆಗ್ತಕ್ಕಂಥ ಯಾವಪ್ಪ ಅಂದ್ರೆ O2 ರಿಲೀಸ್ ಆಗ್ತದ. ಆದ್ರೆ ಒಂದು ಕ್ವೆರಿ ಏನ್ ಬರ್ತದಪ್ಪ ಅಂತಂದ್ರೆ ಕ್ವಶನ್ ಹಿಂಗ್ ಕೇಳ್ತಾನಂತಲ್ಲ, ಸಸ್ಯಗಳು ಉಸಿರಾಟ ಕ್ರಿಯೆಗೆ ಬಳಸ್ತಕ್ಕಂತಹ ಒಂದು ಅನಿಲ ಯಾವುದು ಅಂತ ಕ್ವಶನ್ ಕೇಳ್ಬಿಡ್ತಾನ. ಯಾವ್ದ್ರಿ? ನಾವೆಲ್ಲರೂ ಆಲ್ಮೋಸ್ಟ್ ಸಡನ್ ಆಗಿ ಹೇಳ್ಬಿಡ್ತೀವಿ CO2, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ಬಿಡ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಯೂಸ್ ಆಗ್ತದಪ್ಪ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಮಾತ್ರ ಯೂಸ್ ಆಗ್ತದ. ಆದ್ರೆ ಸಸ್ಯಗಳು ಕೂಡ ಮಾನವರ ಹಾಗೆ ಅಥವಾ ಎಲ್ಲಾ ಒಂದು ಪ್ರಾಣಿಗಳ ಹಾಗೆ ಗಾಳಿಯನ್ನ, ಆಕ್ಸಿಜನ್ ಅಥವಾ ಆಮ್ಲಜನಕವನ್ನೇ ಬಳಸ್ತಾವ ಉಸಿರಾಟ ಕ್ರಿಯೆಗೆ. ನೆನಪಿಟ್ಕೊಳ್ರಿ, ಉಸಿರಾಟ ಕ್ರಿಯೆಗೆ ಸಸ್ಯಗಳು ಕೂಡ ಏನ್ ಬಳಸ್ತಾವ್ರಿ? ಆಮ್ಲಜನಕವನ್ನ ಬಳಸ್ತಾವ. ಆಮೇಲೆ ಡೈಜೆಷನ್ ಅಂದ್ರೆ ಫೋಟೋಸಿಂಥಸಿಸ್ ಆಗುವಾಗ ಏನಪ್ಪಾ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ತಾವ. ನೆನ್ಪಿಟ್ಕೋಬೇಕು. ಓಕೆ, ಇವತ್ತಿನ ಆನ್ಸರ್ ಏನಾಗಿರ್ತಪ್ಪ ಈ ಕ್ವಶನ್ಗೆ? ಕ್ಲೋರೋಪ್ಲಾಸ್ಟ್. ಇನ್ನ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ವಿಚ್ ಪಾರ್ಟ್ ಆಫ್ ದಿ ಸೆಲ್ ಈಸ್ ಕಾಲ್ಡ್ ಸುಸೈಡ್ ಬ್ಯಾಗ್? ಜಸ್ಟ್ ಹೇಳಿದೆ. ರೈಬೋಸೋಮ್ ಪ್ರೋಟೀನ್ ಸಿಂಥಸಿಸ್ ಮಾಡ್ತದ. ಮೈಟೋಕಾಂಡ್ರಿಯಾ ಶಕ್ತಿ ಬಿಡುಗಡೆ ಮಾಡ್ತದ. ಲೈಸೋಸೋಮ್ ಸುಸೈಡ್ ಬ್ಯಾಗ್ ಅಥವಾ ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ. ಗಾಲ್ಗಿ ಬಾಡಿ ಏನ್ ಮಾಡ್ತದ? ಪ್ಯಾಕಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಗೆ ಹೆಲ್ಪ್ ಮಾಡ್ತದ. ಓಕೆ, ಟ್ರಾನ್ಸ್ಪೋರ್ಟ್ ಮಾಡ್ತದ. ಬಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲ, ನೆನಪಿಟ್ಕೊಳ್ಳಿ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದ್ರೆ ಯಾವ್ದ್ರಿ? TPR, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಥವಾ ಸಾರಿಗೆ ವ್ಯವಸ್ಥೆ ಅಂತ ಹೇಳ್ತೀವಿ. ಯಾವ್ದ್ರಿ? ಸಾರಿಗೆ ವ್ಯವಸ್ಥೆ. ಸಾರಿಗೆ ವ್ಯವಸ್ಥೆ ಯಾವ್ದ್ರಿ? EPR. ಓಕೆ, ಇನ್ನ ಆನ್ಸರ್ ಈಸಿ ಆಗಿದೆ. ಲೈಸೋಸೋಮ್ ಅಂತ ನೆನಪಿಟ್ಕೋಬೇಕು. ಸುಸೈಡ್ ಆಗಿರಲಿ ಅಥವಾ ಆಟಮ್ ಬಾಂಬ್ ಅಂತರ ಆಗಿರ್ಲಿ, ಓಕೆ, ಅದಕ್ಕೆ ಅಂತ ಕರಿತೀವಿ ಅಂದ್ರೆ ಲೈಸೋಸೋಮ್ ಅಂತಾನೆ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆರ್ಗನಲಿ ಪ್ರೊಡ್ಯೂಸಸ್ ದಿ ಎನರ್ಜಿ ಇನ್ ದಿ ಫಾರ್ಮ್ ಆಫ್ ATP? ಈ ಕೆಳಗಿನಗಳಲ್ಲಿ ಯಾವುದು ATP ಮೂಲದ ಒಂದು ನಮ್ಗೆ ಆಹಾರ ಉತ್ಪಾದನೆ ಮಾಡ್ತದ? ATP. ಓಕೆ, ಇಲ್ಲಿ ATP ಅಂತಾನೆ ಬಿಡುಗಡೆ ಆಗ್ತದೆ. ಎಲ್ರಿ? ಗಾಲ್ಗಿ ಬಾಡಿ
ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ, ರೈಬೋಸೋಮ್. ರೈಬೋಸೋಮ್ ಏನ್ರಿ ಪ್ರೋಟೀನ್ ಸಿಂಥಸಿಸ್ ಮಾಡ್ತದ, ಪ್ರೋಟೀನ್ ಸಿಂಥಸಿಸ್. ಗಾಲ್ಗಿ ಬಾಡಿ ಏನ್ ಮಾಡ್ತದ, ಪ್ಯಾಕ್ ಮಾಡ್ತದ. ಏನ್ ಮಾಡ್ತದ ರೀ, ಪ್ಯಾಕ್ ಮಾಡ್ತದ. ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್ ಏನು ವರ್ಕ್ ಆಗಂಗಿಲ್ಲ. ನ್ಯೂಕ್ಲಿಯಸ್ ಏನಿರ್ತದೆ, ಡಿಎನ್ಎ ಏನಿರ್ತದ ರೀ, ಡಿಎನ್ಎ ಆರ್ ಕ್ರೋಮೋಸೋಮ್. ಕ್ರೋಮೋಸೋಮ್ ಇರ್ತದ, ಕ್ರೋಮೋಸೋಮ್. ಕ್ರೋಮೋಸೋಮ್ ಕಂಡು ಬರ್ತದ. ಹಾಗಾದ್ರೆ ಉಳಿದದ್ದು ಯಾವ್ದ್ರಿ, ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾದಲ್ಲಿ ಎಟಿಪಿ ಬಿಡುಗಡೆ ಆಗಿ ಅದನ್ನ ಮತ್ತೇನ್ ಕನ್ವರ್ಟ್ ಆಗ್ತದಪ್ಪ ಅಂದ್ರೆ ಎಡಿಪಿ ಆಗಿ ಇಡೀ ಬಾಡಿಗೆ ಸಾಗಾಣಿಕೆ ಆಗ್ತದ. ಓಕೆ, ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಇಷ್ಟು ಮೇನ್ ಕ್ವಶನ್ಸ್ ಅದಾವ, ಒಂದಕ್ಕೊಂದು ಲಿಂಕ್ ಆಗಿರ್ತಾವ. ಪ್ರತಿಯೊಂದು ಕ್ವಶನ್, ಪ್ರತಿಯೊಂದು ಆನ್ಸರ್ಸ್ ಒಂದು ಟಾಪಿಕ್ ಮೇಲೆ. ಸೆಲ್ ಅಂತಂದ್ರೆ ಸೆಲ್ಗಳಲ್ಲಿ, ಜೀವಕೋಶದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾರ್ಟ್ಸ್ ಗಳಿಗೆ ಲಿಂಕ್ ಆಗಿರ್ತಾವ. ಓಕೆ, ಒಂದನ್ನ ಕಲ್ತ್ರೆ ಇನ್ನೊಂದನ್ನು ಕೂಡ ನೀವು ಕಲಿಲೇಬೇಕು, ಬಿಟ್ರೆ ಆಗಂಗಿಲ್ಲ. ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ಈ ರೀತಿ ನಾವು ಕಲಿತಾ ಹೋಗ್ಬೇಕಾಗ್ತದ. ಓಕೆ, ಸೊ ಇವತ್ತಿನ ಒಂದು ಕ್ವಶನ್ ಕ್ಲಾಸಸ್ ಅಲ್ಲಿ ಕೇಳ್ತಕ್ಕಂಥ ಒಂದು ಕ್ವಶನ್ಸ್ ಅನ್ನ ನಾನು ಡಿಸ್ಕಸ್ ಮಾಡಿದೀನಿ. ನಾನ್ ಡಿಸ್ಕಸ್ ಮಾಡಿದಂತ ಕ್ವಶನ್ಸ್ ನಿಮ್ಗೆ ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ತಿಳ್ಕೊಳ್ತೀನಿ. ಓಕೆ, ಸೊ ಜಾಯ್ನ್ ಆಗಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಅದೇ ರೀತಿ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬೈ ಬಾಯ್.